ನನ್ನ ಹೆಸರು ವೈಷ್ಣವಿ. ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ತುಕ್ಕಿನ ಮಾದರಿ. 3 ಜಾಡಿಗಳಲ್ಲಿ ಸುಮಾರು ಅರ್ಧದಷ್ಟು ನೀರನ್ನು ಸೆಳೆಯಿರಿ. ಅದಕ್ಕೆ 1 ಚಮಚ ಉಪ್ಪನ್ನು 15 ಮಿಲಿಲೀಟರ್ ನೀರಿನೊಂದಿಗೆ ಸೇರಿಸುವ ಹಾಗೂ ಚೆನ್ನಾಗಿ ಕಲಕಿ. ಜಾಡಿಗಳನ್ನು ಗುರುತಿಸಲು ಸುಲಭವಾಗುವಂತೆ ಗುರುತು ಮಾಡಿಟ್ಟುಕೊಳ್ಳಿ. ಯಾವುದೇ ಎಣ್ಣೆಯ ಲೇಪನವನ್ನು ತೆಗೆದುಹಾಕಲು ಉಕ್ಕಿನ ಉಣ್ಣೆಯನ್ನು ಮಾರ್ಜಕದಿಂದ ತೊಳೆಯಿರಿ. ಉಕ್ಕಿನ ಉಣ್ಣೆಯನ್ನು ಯಾವುದೇ ನೀರಿನ ಅಂಶವಿರದಂತೆ ಟಿಶ್ಯೂ ಬಳಸಿ ಒಣಗಿಸಿ. ಉಕ್ಕಿನ ಉಣ್ಣೆಯ ಪ್ಯಾಡನ್ನು 4 ಭಾಗಗಳಾಗಿ ತುಂಡು ಮಾಡಿ. ಪ್ರತಿ ತುಂಡಿಗೆ ನಿಮಗೆ ಬೇಕಾದ ಆಕೃತಿಗಳಾಗಿ, ಅಂದರೆ ನಕ್ಷತ್ರ, ತ್ರಿಕೋನ ಅಥವಾ ಪ್ರಾಣಿಗಳಂಥ ವಿಭಿನ್ನ ಆಕಾರಗಳಲ್ಲಿ ಎಳೆಯಿರಿ. ಪ್ರತಿ ಜಾಡಿಗೆ ವಿಭಿನ್ನ ಆಕಾರಗಳಲ್ಲಿ ಎರೆದ 1 ತುಂಡನ್ನು ಹಾಕಿ. ಇನ್ನೊಂದು ಜಾಡಿಯಲ್ಲಿ ಅರ್ಧ ಇಂಚು ದಪ್ಪ 1 ಸೆಂಟಿಮೀಟರ್ ಅಷ್ಟು ಅಡುಗೆ ಎಣ್ಣೆಯನ್ನು ನಿಧಾನವಾಗಿ ಸುರಿಯಿರಿ. ಎಣ್ಣೆ ನೀರಿನ ಮೇಲ್ಭಾಗದಲ್ಲಿ ನಿಲ್ಲುತ್ತದೆ. 3 ಜಾಡಿಗಳಲ್ಲಿರುವ ಉಕ್ಕಿನ ಉಣ್ಣೆಯ ಆಕಾರಗಳಲ್ಲಿ ಮಧ್ಯದಲ್ಲಿ ಥರ್ಮೋಮೀಟರ್ ಅನ್ನು 1 ನಿಮಿಷ ಕಾಲ ಇರಿಸುವ ಮೂಲಕ ಉಕ್ಕಿನ ಉಣ್ಣೆಯ ಪ್ರತಿ ತುಂಡಿನ ತಾಪಮಾನವನ್ನು ತೆಗೆದುಕೊಳ್ಳಿ. ನೀರಿನಲ್ಲಿರುವ ಉಕ್ಕಿನ ಉಣ್ಣೆ, ಎಣ್ಣೆ ನೀರಿನಲ್ಲಿರುವ ಉಕ್ಕಿನ ಉಣ್ಣೆ ಹಾಗೂ ಉಪ್ಪು ನೀರಿನಲ್ಲಿರುವ ಉಕ್ಕಿನ ಉಣ್ಣೆ ಎಂಬುದಾಗಿ ಗುರುತು ಮಾಡಿಟ್ಟುಕೊಳ್ಳಿ. ಕೆಲವು ಗಂಟೆಗಳ ನಂತರ ಜಾಡಿಗಳನ್ನು ಗಮನಿಸಿ. ಉಕ್ಕಿನ ಉಣ್ಣೆಯ ಬಣ್ಣದಲ್ಲಿ ಯಾವುದಾದರೂ ಬದಲಾವಣೆಗಳನ್ನು ನೀವು ನೋಡುತ್ತೀರಾ? ಉಕ್ಕಿನ ಉಣ್ಣೆಯ ಪ್ರತಿ ತುಂಡಿನ ತಾಪಮಾನವನ್ನು ಮತ್ತೊಮ್ಮೆ ದಾಖಲಿಸಿ ಮತ್ತು ಅವುಗಳ ಆರಂಭಿಕ ತಾಪಮಾನದೊಂದಿಗೆ ಹೋಲಿಕೆ ಮಾಡಿ. ಅವುಗಳಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎಂಬುದು ಗಮನಿಸಿ. ಒಂದು ದಿನದ ನಂತರ ಜಾಡಿಗಳನ್ನು ಗಮನಿಸಿ. ನೀವು ಹೆಚ್ಚಿನ ಬದಲಾವಣೆಗಳನ್ನು ನೋಡಿದ್ದೀರಾ? ಯಾವ ಜಾಡಿ ಹೆಚ್ಚು ಬದಲಾಗಿದೆ ಹಾಗೂ ಯಾವ ಜಾಡಿ ಕಡಿಮೆ ಬದಲಾಗಿದೆ ಎಂಬುದನ್ನು ಗಮನಿಸಿ. ಕಬ್ಬಿಣ ಮತ್ತು ಉಕ್ಕು ಆಕ್ಸಿಜನ್ ಮತ್ತು ನೀರಿನ ಉಪಸ್ಥಿತಿಯಲ್ಲಿ ತುಕ್ಕು ಹಿಡಿಯುತ್ತದೆ. ಲೋಹದಲ್ಲಿರುವ ಕಬ್ಬಿಣದ ಪರಮಾಣುಗಳು ಆಕ್ಸಿಜನ್ ಪರಮಾಣುಗಳೊಂದಿಗೆ ಬಂಧಗೊಂಡು ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ. ಎಣ್ಣೆ ಮತ್ತು ನೀರಿನ ಕೆಳಗಿರುವ ಉಕ್ಕಿನ ಉಣ್ಣೆ ಏಕೆ ತುಕ್ಕು ಹಿಡಿದಿಲ್ಲ? ಆಕ್ಸಿಜನ್ ಎಣ್ಣೆಯಲ್ಲಿ ಕರಗುವುದಿಲ್ಲ. ಆದ್ದರಿಂದ ತೇಲುವ ನೀರನ್ನು ಆವರಿಸಿಕೊಂಡಿರುವಾಗ ಇದು ಹೆಚ್ಚು ಆಕ್ಸಿಜನ್ ನೀರಿನಲ್ಲಿ ಕರಗದಂತೆ ತಡೆಯುತ್ತದೆ. ಹಾಗಾಗಿ ಕಡಿಮೆ ತುಕ್ಕು ಉತ್ಪತ್ತಿಯಾಗುತ್ತದೆ.